ಸಿದ್ದರಾಮಯ್ಯ ಹೇಳ್ತಾರೆ ನಾವು ಹಿಂದೂ ರಾಷ್ಟ್ರ ಮಾಡಲ್ಲ ಅಂತ, ಅವ್ರ ಮಗನೂ ಹೇಳ್ತಾರೆ ನಾವು ಹಿಂದೂ ರಾಷ್ಟ್ರ ಮಾಡಲ್ಲ ಅಂತ. ಹಿಂದೂ ರಾಷ್ಟ್ರದಲ್ಲಿ ಇಟ್ಕೊಂಡು ಹಿಂದೂ ರಾಷ್ಟ್ರ ಮಾಡಲ್ಲ ಅಂದ್ರೆ ಹೆಂಗೆ ಅರ್ಥ? 30 ವರ್ಷದಿಂದ ಇಲ್ದಿರೋ ಬಾವುಟ ಯಾವುದು ಸರ್? 30 ವರ್ಷದಿಂದ ಹಿಂದೂ ಬಾವುಟ ಇತ್ತಲ್ಲ ಸರ್. ಬ್ರಿಟಿಷರು ಆಳ್ಬಿಟ್ಟು ಹೋದಂತ ದೇಶ, ಬ್ರಿಟಿಷರು ಹೊಡೆದಾಳೋ ನೀತಿ ಇತ್ತು, ಹಿಂದೂಗಳನ್ನ ಹೊಡೆದಿ ಆಳುವಂತ ನೀತಿಗೆ ಈ ದಿನ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸರ್. ಹಿಂದೂಗಳು ಓಟ್ ಇವ್ರಿಗೆ ಬೇಕಾಗಿಲ್ಲ, ಹೇಳ್ದೆ ಅಲ್ವಾ? ಅರ್ಹತೆ ಯೋಗ್ಯತೆ ಇಲ್ದಿರೋರೆಲ್ಲ ಕರ್ಕೊಂಡ್ಬಂದು ಓಟ್ ಹಾಕಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಈ ಪರಿಸ್ಥಿತಿಗೆ ಬಂದಿದೆ. ಅವರು ಎಲ್ಲೋ ಬೆಂಗಳೂರಲ್ಲಿ ನಿಂತಿದ್ದವ್ರ ಕರ್ಕೊಂಡ್ಬಂದು ನಮ್ಮ ಮಂಡ್ಯ ಜನ ಓಟ್ ಹಾಕಿ ಇವತ್ತು ಅದಕ್ಕೆ ಕಣ್ಣೀರ್ ಹಾಕುವಂತ ಆಗದೆ. ಸರ್ಕಾರಿ ಜಾಗ ಅಲ್ಲ ಅದು, ದೇವಸ್ಥಾನ ಜಾಗ ಅದು. ಮಂಡ್ಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಡೈಲಿ ರಾಷ್ಟ್ರಧ್ವಜ ಹಾರಿಸೋಣ, ಅದನ್ನ ತೆಗಿಬೇಕು. ಅದಕ್ಕೆ ಅವಮಾನ ಮಾಡ್ದಂಗೆ ಈಗ ಅದಕ್ಕೆ ಆ ಫ್ಲಾಗ್ಗೆ ನಮ್ಮ ದೇಶದ ಜನನ ಅವಮಾನ ಮಾಡ್ದಂಗೆ ಅದನ್ನ. ಮಂಡ್ಯ ಅಂತಂದ್ರೆ ಇಂಡಿಯಾ ಮಾತಾಡುತ್ತೆ. ಈಗ ಕೆರಗೋಡ್ ಬಗ್ಗೆ ಕರ್ನಾಟಕ ಮಾತಾಡ್ತಾ ಇದೆ. ಮಂಡ್ಯದಲ್ಲಿ ಯಾವಾಗಲೂ ಕಾವೇರಿ ಹೋರಾಟ ಇರೋದು ಇದೆ. ಫಾರ್ ದ ಫಸ್ಟ್ ಟೈಮ್ ದೊಡ್ಡ ಮಟ್ಟಕ್ಕೆ ಹಿಂದುತ್ವದ ಹೋರಾಟ ಮಂಡ್ಯದಲ್ಲಿ ನಡೀತಾ ಇದೆ. ವಿಷಯ ಏನು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಅವರು, ಬಿಜೆಪಿ ಅವರು, JDS ಅವರು ಎಲ್ಲ ಸೇರಿದಂಗೆ ಪಕ್ಷ ಬಿಟ್ಟು ಅಂದ್ರೆ ಲೀಡರ್ಗಳು ಒಂದಷ್ಟು ಜನ ಬಿಜೆಪಿ JDS ಅವರು ಒಟ್ಟಿಗೆ ಇದ್ದಾರೆ. ಅದು ಬಿಟ್ರೆ ಭಾಳಷ್ಟು ಜನ ನಾನು ಮಾತಾಡ್ಸಂಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಧರ್ಮ ಅಂತ ಬಂದು ಇಲ್ಲಿ ಮಾತಾಡ್ತಾವ್ರೆ. ಇಲ್ಲೊಂದಷ್ಟು ಜನ ಅವರೇ ನಮ್ಮ ಮಂಡ್ಯ ಜಿಲ್ಲೆಯವರು, ನಮ್ಮ ಜಿಲ್ಲೆ ಅಲ್ವೇ, ಒಂದು ಸ್ವಲ್ಪ ಮಾತಾಡ್ಸೋಣ ನಿಂತಿದ್ದೀನಿ. ಈಗ ಯಾವ ಕಾರಣಕ್ಕೆ ನಿಮ್ಮ ಹೋರಾಟ ಸರ್? ಹಿಂದೂಗಳ ಪರವಾಗಿ ಹೋರಾಟ. ಏನು ಪರವಾಗಿ ಏನಾಗೈತೆ ನಿಮಗೆ ಸರ್ ಬಾವುಟ ತಿದ್ದಾಕಲ್ಲ ಸರ್ ನೈಟು, ಅದರಿಂದ ಹೋರಾಟ. ಅಲ್ಲಿ ಬರೀ ಕನ್ನಡ ಬಾವುಟ ಮತ್ತೆ ಇಂಡಿಯನ್ ಫ್ಲಾಗ್ ಮಾತ್ರ ಹಾಕ್ಬೇಕು, ಬೇರೆ ಹಾಕಂಗಿಲ್ಲ ಅಂತ ಚಲುವರಾಯಸ್ವಾಮಿ ಹೇಳ್ತಾರೆ. ಸರ್ ಈ 30 ವರ್ಷದಿಂದ ಇಲ್ದಿರೋ ಬಾವುಟ ಯಾವುದು ಸರ್? 30 ವರ್ಷದಿಂದ ಹಿಂದೂ ಬಾವುಟ ಇತ್ತಲ್ಲ ಸರ್. ದೇವಸ್ಥಾನ ಮುಂದಗಡೆ 30 ವರ್ಷದಿಂದ ಇದ್ದಲ್ಲ ಸರ್, ನೆನ್ನೆ ಮೊನ್ನೆ ಇದ್ದದ್ದಾ? ಹಾಂ, ಸರ್ಕಾರಿ ಜಾಗ ಅಲ್ಲ ಅದು, ದೇವಸ್ಥಾನ ಜಾಗ ಅದು. ದೇವಸ್ಥಾನ ಜಾಗ ಸರ್ ಅದು. ಈಗ ಅವ್ರು ಹೇಳ್ತಾರೆ ಇಲ್ಲ ಇವೆಲ್ಲ ಮಾಡಕ್ ಸಾಧ್ಯ ಇಲ್ಲ, ಬಿಜೆಪಿ JDS ಅವರು ಪುಂಡ್ ಪೋಖ್ರಿ ರಾಜಕೀಯ ಮಾಡ್ತಾವ್ರೆ, ಬರೀ ಗಲಭೆ ಮಾಡದೆ ಅವ್ರ ಕೆಲಸ ಅಂತ ಸಿದ್ದರಾಮಯ್ಯನು ಕೂಡ ಹೇಳ್ತಾರೆ. ಇದ್ಯಾವುದು ಒಳ್ಳೇದಲ್ಲ ಇವೆಲ್ಲ ಬೆಳವಣಿಗೆ ಅಂತ. ಅದು ಸತ್ಯಕ್ಕೆ ದೂರ ನಮ್ಮ ಧರ್ಮ ಕಾಪಾಡ್ಕೊಳಕ್ಕೆ ಯಾವ ಇದು ರಾಜಕೀಯ ಇದು? ಯಾವ ರಾಜಕೀಯ ಇಲ್ಲ ಸರ್. ನಮ್ಮ ಹತ್ರ ಹಿಂದುತ್ವ ಬೇಕು, ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಗೆ ಹೆಚ್ಚು ಅಲ್ಲ. ಈಗ ನಿರೀಕ್ಷೆ ಇತ್ತ ಅಂತ ಹಿಂಗೆಲ್ಲ ಆಗತ್ತೆ ಈ ತರ ಖಂಡಿತ ಏನ್ ಡಿಮ್ಯಾಂಡ್ ಮಾಡ್ತೀರಿ? ಈಗ ಅಲ್ಲಿ MLA ಗಣಿಗ ರವಿಕುಮಾರ್ ಮತ್ತೆ ಇನ್ಚಾರ್ಜ್ ಮಿನಿಸ್ಟರ್ ಚಲರಾಯಸ್ವಾಮಿಗೆ ಅಲ್ಲ, ನಮ್ಗೆ ಆಗ್ಲೇಬೇಕು. ಧ್ವಜ ಆರಿಸ್ತೀವಿ. ನಾವು ಮಾಡೋದೇ ಇಲ್ಲ ಅಂತಾರಪ್ಪ ಅವರು. ನಾವು ಮಾಡೇ ಮಾಡ್ತೀವಿ, ನಾವು ಮಾಡೇ ಮಾಡ್ತೀವಿ. ಹೌದು. 30 ಅಡಿ ಕಂಬ ಐತೆ ಸರ್ ಅದು, ಅದನ್ನ ತೆಗೆದು 108 ಅಡಿಗೆ ಮಾಡಿದ್ರು. ಅವತ್ತು ಮಾಡಬೇಕಾದ್ರೂ 22 ಜನ, ನಮ್ದು ಬೇಲೂರು ಗ್ರಾಮ ಪಂಚಾಯತಿ 22 ಜನ ಕೆರಗೋಡಲ್ಲಿ ಇರೋದು. ಕೆರಗೋಡಲ್ಲಿ 22 ಜನ ಮೆಂಬರು ಕೂಡ ಎಲ್ಲ ಸೈನ್ ಹಾಕಿ ಮಾಡಿದ್ದಾರೆ. ಈಗ ಮೊನ್ನೆ ತೋರಿಸ್ತಿದಾರ ನೋಡಿ, ಚಲರಾಯಸ್ವಾಮಿ ಅವರು ತೋರಿಸ್ತಿದಾರಲ್ಲ ಮೊನ್ನೆ, ಅದು ಮೊನ್ನೆ ಬರ್ಸ್ಕೊಂಡಿರೋದು. ಇಒನ ಮತ್ತೆ ಗ್ರಾಮ ಪಂಚಾಯತಿ PDOನ ಕರೆದು ಮೊನ್ನೆ ಬರ್ಸ್ಕೊಂಡಿರೋದು. ಅದನ್ನ ಅವರು ನಿಮಗೆ ಏನು ಮಾಧ್ಯಮಗಳಲ್ಲಿ ತೋರಿಸ್ತಿರೋದು. ಅದಕ್ಕೆ ಮೊದಲನೇ ರೆಜುಲೇಷನ್ ಆಗೈತೆ, ಮೀಟಿಂಗಲ್ಲೇ ರೆಜುಲೇಷನ್ ಆಗಿ 22 ಜನನೂ ಕೂಡ ಅದಕ್ಕೆ ಸೈನ್ ಮಾಡಿ ಅಲ್ಲಿ ಧ್ವಜಾರೋಹಣ ಮಾಡಬೇಕು. ಧ್ವಜಾರೋಹಣ ಇದ್ದಾಗ ನಾಡಹಬ್ಬ ಬಂದಾಗ ನಾಡಹಬ್ಬ ಮಾಡೋದು, ಧ್ವಜಾರೋಹಣಗಳಿದ್ದಾಗ ಅದು ಮಾಡೋದು ಅಂತ ಅದು ತೀರ್ಮಾನ ಆಗಿರೋದು. ಇವರು ಮಾಡಿರೋದೇ ತಪ್ಪು. ರಾತ್ರೋರಾತ್ರಿ ಆಶ್ಚರ್ಯ ಅಂದ್ರೆ ಕರಾವಳಿ ಮಂಗಳೂರು ಆದ್ರೆ ತಾಳಪ್ಪ ಮುಸ್ಲಿಮ್ಸ್ ಅವರೇ ಓಟ್ ಹಾಕ್ತಾರೆ ಅಂತ ಅವರು ಅಲ್ಲ, ಅವರು ಓಲೈಕೆ ಅಂತ ಹಂಗೆ ಹಾಕತ್ತಾರೆ. ಕೆರಗೋಡಲ್ಲಿ ವಿರೋಧ ಮಾಡಕತ್ತಾರ ಜನಗಳೇ ಇಲ್ಲ, ಮತ್ತೆ ಯಾಕಿದು ಅಂತ. ಅದನ್ನೇ ಸರ್, ಅದನ್ನೇ ವಿರೋಧನೇ ಇಲ್ಲ ಅಲ್ಲಿ, ಆದ್ರೂ ವಿರೋಧನೇ ಇಲ್ಲ ಇಲ್ಲಿ. ಕೆರಗೋಡ ವಿರೋಧನೇ ಇಲ್ಲ ಇಲ್ಲಿ, ವಿರೋಧನೇ ಇಲ್ಲ. ಎಲ್ಲ 22 ಜನನು ಅಂದ್ರೆ 22 ಜನದಲ್ಲಿ ಎಲ್ಲ ಇರುತ್ತೆ ನಿಮ್ಗೆ. ವಿರೋಧ ಇದೆ ಅಂತ ಯಾಕೆ ಹೇಳ್ತಾವ್ರು ಮತ್ತೆ ಅವರು? ಅವ್ರು ಹೇಳ್ಕತ್ತಿದೆ ಸರ್, ಅವ್ರಿಗೆ ನಮ್ಗೆ ಅದು ಬೇಡದವ್ರ ವಿಷಯ, ಅವ್ರ ವಿಷಯ ನಮ್ಗೆ ಬೇಡದವ್ರ ವಿಷಯ. 22 ಜನ ಅಂದಮೇಲೆ 22 ಜನ ಮೆಂಬರು ಅಂದಮೇಲೆ ಎಲ್ಲ ಡಿಮ್ಯಾಂಡ್ ಏನು? ಫೈನಲ್ ಡಿಮ್ಯಾಂಡ್ ಏನು? ನಮಗೆ ಅಲ್ಲಿ 108 ಅಡಿಲಿ ನಮ್ಮ ಅಲ್ಮಜಂದು ಬಾವುಟ ಆರಲೇಬೇಕು ಸರ್, ಅಷ್ಟೇ. ಚಲರಾಯಸ್ವಾಮಿ ಮತ್ತೆ MLA ಅವರು ಕೂಡ ಹೇಳೋದು ಸಾಧ್ಯ ಇಲ್ಲ ಅವೆಲ್ಲ ಅಂತ. ಅದು ಮುಂದೆ ನೋಡೋದು ಸರ್. ಈಗ ಗೊತ್ತಾಯ್ತಲ್ಲ ಪರಿಣಾಮ, ಅದು ಆಗಲೇ ಬೇಡದಾಗಿತ್ತು. ಅದೇ ಕೆರಗೋಡಲ್ಲಿ ಒಂದೇ ಊರಲ್ಲಿ ಕೂತ್ಕೊಂಡು ಅದೇ ತಹಸೀಲ್ದಾರು, ಅದೇ EO ಮತ್ತು SP ಅವರೆಲ್ಲ ಹೋಗಿ ಅವ್ರನ್ನ ಜನನ ಹೋಲಿಸ್ಬೋದಿತ್ತು. ಅದೇ ಒಂದು ಊರು ಇಟ್ಕೊಂಡು, ಒಂದು ಹುಲ್ವಾನ ಆ ಕಡೆ ಮಾರಿಗನಹಳ್ಳಿ ಅಕ್ಕಪಕ್ಕ ಇಟ್ಕೊಂಡು ಒಂದು ಹೋಲಿಸ್ಬೋದಿತ್ತು. ಇವತ್ತೀಗ ಇಲ್ಲಿ ತನಕ ಬಂದೈತಲ್ಲ, ಮಂಡ್ಯ ತನಕ ಬಂದೈತೆ. ಆ ಕಡೆ ಮೈಸೂರಲ್ಲಿ 8:15 ಗಲಾಟೆ ಆಗೈತೆ, ಬೆಂಗಳೂರಲ್ಲಿ 9 ಗಂಟೆ ಗಲಾಟೆ ಆಗೈತೆ. ಇದು ಬೇಕಿತ್ತಾ? ಇದು ಮಾಡ್ಬೋದಿತ್ತು. ಅವರೇ ಚಲರಾಯಸ್ವಾಮಿನ ಹೋಗಿ ಕೇಳ್ಕೊಬೋದಿತ್ತಲ್ಲ ಜನನ. ಗಡಿಗೆ ರವಿ ಬಿಟ್ಟಾಕಿ ಚಲರಾಯಸ್ವಾಮಿ ಅವರು ಹೋಗಿ ಕೇಳ್ಕೊಬೋದಿತ್ತಲ್ಲ. ಈಗ ನಾವು ಹೇಳೋದು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಇದನ್ನ ಅಂತ, ಉದ್ದೇಶ ಇಂಟೆನ್ಷನ್ ಏನು ಅಂತ ಅದನ್ನ ಅವ್ರನ್ನೇ ಕೇಳಬೇಕು ಸರ್. ನಮ್ದಂತೂ ನಾವು ಅಲ್ಲಿ ನೆಟ್ಟೆ ನೆಡ್ತೀವಿ, 108 ಅಡಿಲಿ ಅದನ್ನ ನೆಟ್ಟೆ ನೆಡ್ತೀವಿ. ರಾಜಕೀಯ ಬೇರೆ ಸರ್, ನಾವು JDS, ನಾವು ಪಕ್ಕ JDS. ನಾವು, ನನ್ನ ಹೆಸರು ಚೆನ್ನೇಗೌಡ ಅಂತ, ಬೇಲೂರು ಮಾಜಿ ಗ್ರಾಮ. ಈಗ ನಾನು ಬೆಳಗ್ಗೆ ಬಂದೆ, ಅಲ್ಲ ನಾನು 1 ನಿಮಿಷ ಬಂದೆ. ನಾನು ಅಲ್ಲ ಇರೋಣ ನಾನು ಮಂಡ್ಯದವನೇ, ಬೆಂಗಳೂರಲ್ಲಿ ಜರ್ನಲಿಸಂ ಮಾಡ್ತವನಿ. ಬೆಳಗ್ಗೆ ಕೆರಗೋಡು, ಕೊಮ್ಮೇರಹಳ್ಳಿ, ಸಾತ್ನೂರು, ಚಿಕ್ಕಮಂಡ್ಯ ಅಲ್ಲೆಲ್ಲರೂ ಮಾತಾಡ್ಸ್ಕೊಂಡು ಆ ಧ್ವಜಸ್ತಂಭದ ಮುಂದೆ ನಿಂತಿರೋ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡ್ಸ್ಕೊಂಡು ಬಂದಾಗ ಯಾರೊಬ್ಬರು ಒಂದು ವಿರೋಧ ಇದೆ ಅಂತ ಹೇಳಿಲ್ಲ.
ಅವ್ರ ಮುಂದೆನೆ ಗಣಿಗ ರವಿಕುಮಾರ್ಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ರೈಸ್ ಮಾಡಿದ್ದು ಕ್ಯಾಮ್ರಾ ಆನ್ ಇದೆ, ಅದು ಕೂಡ ಪಬ್ಲಿಷ್ ಮಾಡ್ತೀನಿ. ಇಲ್ಲ, ಇದು ಪೊಲಿಟಿಕಲ್ ರಾಜಕಾರಣ ಮಾಡ್ತಾವ್ರೆ, JDS ಅವರೇ DC ದೂರು ಕೊಟ್ಟು ಈ ಕೆಲಸ ಮಾಡಿದ್ದಾರೆ ಅಂತ ಗಣಿಗ ರವಿಕುಮಾರ್ ಹೇಳಿದ್ದಾರೆ. ಇಲ್ಲ, ಇದು ಸುಳ್ಳು ಸರ್. ಈಗ DC ಅವರು ನಮ್ಮ ಅರ್ಹತೆ ಇಲ್ಲದೆ ಇರೋರು MLA ಮಾಡಿದ್ರೆ ಇದೇ ಕತೆ ಆಗೋದು. ಒಂದು ಪರಿಜ್ಞಾನ ಇರುವಂತವ್ರು ಎಲ್ಲೋ ಬೆಂಗಳೂರಲ್ಲಿ ನಿಂತಿದ್ದವರ ಕರ್ಕೊಂಡು ನಮ್ಮ ಮಂಡ್ಯ ಜನ ಓಟ್ ಹಾಕಿ ಇವತ್ತು ಅದಕ್ಕೆ ಕಣ್ಣೀರು ಹಾಕುವಂತ ಆಗದೆ. ನಮ್ಮ ಮಂಡ್ಯದಲ್ಲಿ ಹಿಂದೂಗಳಾದ್ರೂ ಮುಸ್ಲಿಮ್ಸ್ ಆಗ್ಬೋದು, ಅವ್ರ ಹಬ್ಬ ಮಾಡುವಾಗ ನಾವು ತೊಂದರೆ ಕೊಟ್ಟಿರಲಿಲ್ಲ, ನಮ್ಮ ಹಬ್ಬ ಮಾಡುವಾಗ ಅವ್ರು ತೊಂದರೆ ಕೊಟ್ಟಿಲ್ಲ. ನಾನು ಯಾಕೆ ಈ ವಿಷಯ ಆಗ್ಲೇ ಹೇಳಿದೆ ಅಂದ್ರೆ ಮಂಡ್ಯದಲ್ಲಿ ಇವತ್ತಿನವರೆಗೂ ಈ ಗಲಾಟೆಗಳಿಲ್ಲ. ಒಂದ್ ನಿಮಿಷ, ಮಂಡ್ಯದಲ್ಲಿ ಬಂದೆ ಅಣ್ಣ ನಿನ್ನ ಹತ್ರ, ಅದನ್ನೇ ಎಲ್ಲ ಬಂದೆ ಅಣ್ಣ. ಮಂಡ್ಯದಲ್ಲಿ ಇವತ್ತಿನವರೆಗೂ ಈ ಗಲಾಟೆಗಳು ಇರಲಿಲ್ಲ, ಇವ್ಯಾವೂ ಇರಲಿಲ್ಲ. ಆ ಥರ ಮಾಡಿದ್ರೆ ಲಾಭ ಆಗತ್ತೆ ಅಂತ ಏನಿಲ್ವಲ್ಲ ಇಲ್ಲಿ ಸರ್. ಇದು ಇವರು ಯಾರೋ ಒಬ್ರನ್ನ ಓಲೈಕೆ ಮಾಡ್ಕೊಳ್ಳೋಕ್ಕೋಸ್ಕರ ಇಡೀ ಕರ್ನಾಟಕದಾದ್ಯಂತ ಅಥವಾ ರಾಜ್ಯ ಬಿಟ್ಟು ಹೋಗಿ MP ಎಲೆಕ್ಷನ್ ಬರ್ತದೆ, ಬೇರೆ ರಾಜ್ಯಕ್ಕೂ ಓಲೈಸ್ಕೋಬೇಕು, ನಮ್ಮ ಹಿಂದೂ ವಿರೋಧಿಗಳು ಅನ್ಸ್ಕೋಬೇಕು ಅಂತ ಈ ಕೆಲಸ ಮಾಡ್ತಾವ್ರೆ ಇವರು. ಹಿಂದೂಗಳು ಓಟು ಇವ್ರಿಗೆ ಬೇಕಾಗಿಲ್ಲ. ಹೇಳ್ದೆ ಅಲ್ವಾ, ಅರ್ಹತೆ ಯೋಗ್ಯತೆ ಇಲ್ದೇ ಇರೋರೆಲ್ಲ ಕರ್ಕೊಂಡ್ಬಂದು ಓಟ್ ಹಾಕಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಈ ಪರಿಸ್ಥಿತಿಗೆ ಬಂದಿದೆ. ಯಾವ ಊರು ಸರ್ ನಿಮ್ದು? ನೀವು ಕೆರಗೋಡೆ. ಏನ್ ಸಮಾಚಾರ ನಿಮ್ಮೂರ್ ಕತೆ? ಸಮಾಚಾರ ಇಲ್ಲಿ ಏನಾಗಿದೆ ಅಂತಂದ್ರೆ ಕೇಸ್ ಅಲ್ಲ, ಹೇಳ್ತೀನಿ ಕೇಳಿ ಸರ್. ಹೇಳ್ತೀನಿ ಕೇಳಿ ಸರ್. ಎಲ್ಲ ನಾವು ಸ್ನೇಹಿತರು ಸರ್, ನಾವೆಲ್ಲರೂ ಸ್ನೇಹಿತರು ಸರ್, ಜೊತೆಲಿದ್ದೋ ಸ್ನೇಹಿತರು. ಡೈಲಿ ಹಾರ್ಸೋಣ ಮಂಡ್ಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ, ಡೈಲಿ ರಾಷ್ಟ್ರಧ್ವಜ ಹಾರ್ಸೋಣ. ಎಲ್ಲ ಊರಲ್ಲೂ ಇದು ನಮಗೂ ದೇಶ ಅಂದ್ರೆ ದೇಶಾಭಿಮಾನ ನಮಗೂ ಐತೆ ಅಣ್ಣ. ನಾವು ಮಾಡೋದೇ ಯಾವಾಗ ಗಣರಾಜ್ಯೋತ್ಸವ, ಸ್ವತಂತ್ರ ದಿನಾಚರಣೆ. ಆದ್ರೆ ಒಂದ್ ನಿಮಿಷ, ಮಂಡ್ಯದ ಪೊಲೀಸ್ ಅಧಿಕಾರಿಗಳಿಗೆ, ಮಂಡ್ಯದ ತಹಶೀಲ್ದಾರ್ಗೆ ಯಾವಾಗ ಆರಿಸ್ಬೇಕು ಅಂತ ಪರಿಜ್ಞಾನ ಇರ್ಲಿಲ್ವ ಹಂಗಾರೆ? ಅದನ್ನ ಮಾಧ್ಯಮದವ್ರು ನೀವು ಕೇಳ್ಬೇಕಣ್ಣ, ನಾವ್ ಹೇಳಿ ಸಾಕಾಗೈತೆ. ಅದನ್ನ ಕೇಳಿ ಸಾಕಾಯ್ತು. ನಾವು ಅಲ್ಲಿ ಅವ್ರು ನಮ್ಮ ಹತೋಟಿ ಮಾಡಕ್ಕೆ ನಮ್ ಮುಚ್ಚಕ್ಕೋಸ್ಕರ ಬೇರೆ ಯಾವ್ದೋ ಅಧಿಕಾರಿಗಳ ಬೆಂಬಲದಿಂದ ನಮ್ಗೆ ಹಿಂಗ್ ಮಾಡಿದಾರೆ ಸರ್. ಅದು ಫ್ಲಾಗ್ ಹಾರಿಸ್ಬೇಕು ಅಂದ್ರೆ ಇಂಡಿಪೆಂಡೆನ್ಸ್ ಒಂದು ದಿನ ಮಾತ್ರ ಅದು ಹಾರಿಸ್ಬೇಕಾದ್ರೆ ಹೌದು, ಆದ್ರೂ ಅದು ಬಿಟ್ಟ ಮೇಲೆ ಹಾರ್ಸಕ್ ಆಗಲ್ಲ. ಅದನ್ನ ತೆಗಿಬೇಕು, ಅದಕ್ಕೆ ಅವಮಾನ ಮಾಡ್ದಂಗೆ. ಈಗ ಅದಕ್ಕೆ ಆ ಫ್ಲಾಗ್ಗೆ ನಮ್ಮ ದೇಶದ ಜನನ ಅವಮಾನ ಮಾಡ್ದಂಗೆ ಅದನ್ನ. ಈಗ ನಾವು ಹಿಂದೂ ವಿರೋಧಿಗಳೇ ಆಗ್ಬಿಟ್ಟವ್ರು. ಈಗ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಹಿಂದೂ ರಾಷ್ಟ್ರ ಮಾಡಲ್ಲ ಅಂತ, ಅವ್ರ ಮಗನೂ ಹೇಳ್ತಾರೆ ನಾವು ಹಿಂದೂ ರಾಷ್ಟ್ರ ಮಾಡಲ್ಲ ಅಂತ. ಹಿಂದೂ ರಾಷ್ಟ್ರದಲ್ಲಿ ಇಟ್ಕೊಂಡು ಹಿಂದೂ ರಾಷ್ಟ್ರ ಮಾಡಲ್ಲ ಅಂದ್ರೆ ಹೆಂಗೆ ಅರ್ಥ? ಡಿಮ್ಯಾಂಡ್ ಏನು? ಅಲ್ಲ, ಡಿಮ್ಯಾಂಡ್ ಏನಿಲ್ಲ. ಈಗ ಹಿಂದೂ ರಾಷ್ಟ್ರದಲ್ಲಿ ಇಟ್ಕೊಂಡು ಅವರು ಹಿಂದೂ ಫ್ಲಾಗ್ ಹಾರಿಸ್ತಾರೆ, ಆಂಜನೇಯ ಅಂತ ಹನುಮ ಜಯಂತಿಯನ್ನು ಮಾಡ್ತಾರೆ. ಅದು ಇವತ್ತು ಮಾಡಿದಾರ? ಇವತ್ತು ನೆನ್ನೆ ಮೊನ್ನೆದ ಮಾಡಿದಾರ? ಸುಮಾರು 20-25 ವರ್ಷದಿಂದ ಮಾಡ್ಕೊಂಡೇ ಬರ್ತಿದ್ದಾರೆ. ಇವತ್ತು ಏಕ್ ತೆಗಿಬೇಕು ಅನ್ನೋ ಕಾರಣ ಏನಿದೆ? ರಾಜಕೀಯ. ಏನ್ ಹೇಳಿದ್ರಿ? ನಮ್ಗೆ ಧಾರ್ಮಿಕ ಆಡ ಹಬ್ಬಗಳಿಗೆ ಧಕ್ಕೆ ತರ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಧರ್ಮನ ಕಾಪಾಡಲಿಲ್ಲ ಅಂದ್ರೆ ಆ ದೇವರು ಮುಂದಕ್ಕೆ ನಮ್ಮ ಮಕ್ಕಳನ್ನ ಕಾಪಾಡಲ್ಲ ಸರ್. ಆ ಪರಿಸ್ಥಿತಿ ತಂದ್ಬಿಡ್ತಾರೆ. ಹಬ್ಬ ಆಚರಣೆಗಳನ್ನ ದೇವಸ್ಥಾನಕ್ಕೆ ಹೋಗ್ದಂಗೆ ಮಾಡ್ಬಿಡ್ತಾರೆ. ಆ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ತರುತ್ತೆ. ಅದೇ ಸರ್ ಹೇಳೋದು. ನಾವೇನು ಹೇಳೋದು ಅಂತಂದ್ರೆ ಸರ್, ಕೇಸರಿ ಬಿಳಿ ಹಸಿರು 3 ಬಣ್ಣ ಇದೆ. ಕೇಸರಿ ಮೊದಲೇ ಕೊಟ್ಟಿದ್ದಾರೆ ಹೇಳಿ, ಹಿಂದೂ ಜಾಸ್ತಿ ತನ ಇದ್ದಾರೆ. ಹಿಂದೂಗಳು ಮೊದಲನ್ನ ಕೊಡಬೇಕು, ಬೆಂಬಲ ಕೊಡಬೇಕು, ಒಳ್ಳೆತನ. ಹೊಸ ವ್ಯಾಖ್ಯಾನಗಳು ಅನ್ನೋದಕ್ಕಿಂತ ಒಂದು ಸಿಂಗಲ್ ಲೈನ್ ಅಜೆಂಡಾ. ವಿರೋಧ ಇದ್ದಾಗ ವಿರೋಧ ಬರುತ್ತೆ. ಎಲ್ಲರೂ ಹೇಳೋದೇನು ಅಂದ್ರೆ ಅದಕ್ಕೆ ವಿರೋಧನೇ ಇರಲಿಲ್ಲ. ಕೆರಗೋಡು ಜನ ಯಾರು ವಿರೋಧ ಮಾಡಲಿಲ್ಲ, ಈ ರಾಜಕಾರಣಕ್ಕೆ ಮಾಡಿದ್ದಾರೆ ಅಂತ ಅನ್ನೋದು ಒಂದಿದು. ಅದನ್ನ ಅವ್ರು ಕ್ಲಾರಿಫೈ ಮಾಡಬೇಕು. ಚಲುವರಾಯ ಸ್ವಾಮಿ ಮತ್ತು ಗಣಿಗ ರವಿಕುಮಾರ್ ಅವ್ರು ಕೇಳೋಣ. ಒಂದು ಜಿಲ್ಲಾಡಳಿತ ಬಂದು ಕೇಸರಿ ಬಾವುಟ ಇಳಿಸ್ತದೆ ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಕೊಡೋರು ಯಾರು? ಜಿಲ್ಲಾಡಳಿತಾನೆ. ಅದು ಏನಾಯ್ತು? ಅದರಿಂದ ತೊಂದರೆ ಏನಾಯ್ತು? ಏನಕ್ಕೆ ಈ ಥರ ಮಾಡ್ತಾವ್ರೆ? ಒಂದಷ್ಟು ಜನ ಮಾತಾಡ್ತಾರೆ. ಜನವರಿ 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆದ ದಿನ ಎಲ್ಲರೂ ಕೇಸರಿ ಕಟ್ಕೊಂಡು ಜಾತ್ರೆ ಮಾಡ್ತಾ ಇದ್ರಿ, ಇಲ್ಲೂ ಕಟ್ಟಿದ್ರೆ ಕಷ್ಟ ಅನ್ನೋದು. ಹಾಗಾಗಿ ಅವ್ರಿಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ರೈಟ್ ಆರ್ ರಾಂಗ್? ಇದು ಉದ್ದೇಶಪೂರ್ವಕವಾಗಿ ರಾಜಕೀಯ ಕುತಂತ್ರ ಬಿಟ್ರೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ, ಜನಗಳನ್ನ ಹಿಂಗ್ ದಿಕ್ ತಪ್ಪಿಸೋಕೆ ಒಂದು ಇದ್ರಲ್ಲೇ ಏನ್ ಗೊತ್ತಣ್ಣ, 2 ಟೀಮ್ ಇದ್ದು, 1 ಟೀಮ್ ಪರ 1 ಟೀಮ್ ವಿರೋಧ ಇದ್ರೆ ಮಾಡೋದ್ರಲ್ಲಿ ಅರ್ಥ ಇದೆ. ಟೀಮೇ ಇಲ್ವಲ್ಲ? ಇಲ್ಲ, ಇಲ್ಲಿ ಒಬ್ಬ ಏಕ ವ್ಯಕ್ತಿಯ ಕುತಂತ್ರ. ಬಂದು ಸನ್ಮಾನ್ಯ ಚಲುವರಾಯ ಸ್ವಾಮಿ ಅವರು ಮತ್ತೆ ಶಾಸಕ ಗಣಿಗ ರವಿಕುಮಾರ್ ಅವರು ಏನಾದರೂ ರಾಜಕಾರಣ ಮಾಡಿದ್ದಾರೆ, ಏನೋ 2 ಟೀಮ್ ಇರೋ, 1 ಟೀಮ್ ನಮ್ಮ ಪರವಾಗಿ ತಾಳಪ್ಪ ಅವರಾರು ಬರ್ತಾರೆ, ಇನ್ನೊಂದು ಟೀಮ್ ವಿರುದ್ಧ ಐತೆ ತಾಳಪ್ಪ ನಿಲ್ಸೋಣ ಅಂತ ಅನ್ಬೋದು. ಟೀಮೇ ಇಲ್ಲ, ಸಿಂಗಲ್ ಟೀಮ್ ಬಾವುಟ ಆರಿಸಿ. ಆದ್ರೂ ಯಾಕೆ ನಿಲ್ಸಿದ್ರಿ ಅಂತ. ಗಣಿಗರಾಗ್ಲಿ ಅಥವಾ ಚಲುವರಾಯ ಸ್ವಾಮಿಗರಾಗ್ಲಿ ಎಲ್ಲ ಸೇರಿ ಜನಾಂಗತನ ಓಟ್ ಹಾಕಿರೋದು. ಇವಳು ಹಿಂದೂಗರು ಬೇರೆ ಮುಸ್ಲಿಮ್ಸ್ ಬೇರೆ ಅಂತ ಓಟ್ ಹಾಕಿದಾರ? ಏನಿಲ್ಲ ತಾನೆ.
ಹಿಂದೂಗಳ ತನ ಓಟ್ ಹಾಕ್ರಿ, ಹಿಂದೂ ಬಾವುಟ ಆರಿಸಕ್ಕೆ ತಪ್ಪೇನಿದೆ ಅಲ್ಲಿ? ರಾಷ್ಟ್ರೀಯ ಧ್ವಜ ಹಾರಿಸಬೇಕಾದ್ರೆ ಒಂದು ನಿಯಮ ಇದೆ. ನಿಯಮಗಳಿದೆ. ಬೆಳಿಗ್ಗೆ 8 ರಿಂದ 9 ಗಂಟೆ ಒಳಗೆ ರಾಷ್ಟ್ರೀಯ ಧ್ವಜನ ಹಾರಿಸ್ತಾರೆ. ಯಾಕೆಂದ್ರೆ ಸಂವಿಧಾನದ ಪ್ರಕಾರನೇ ಇಷ್ಟು ಗಂಟೆ ಒಳಗಡೆ ರಾಷ್ಟ್ರೀಯ ಧ್ವಜ ಹಾರಿಸಬೇಕು ಅಂತಿರೋದು. ಇವರು ಮಧ್ಯಾಹ್ನ 3 ಗಂಟೆ ಸಂದರ್ಭದಲ್ಲಿ ರಾಷ್ಟ್ರೀಯ ಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ರಾಷ್ಟ್ರದ್ರೋಹಿಗಳು ಅವರೇನೆ, ಸಂವಿಧಾನ ದ್ರೋಹಿಗಳು ಅವರು. ಯಾಕೆ ಅಂತಂದ್ರೆ ರಾಷ್ಟ್ರಧ್ವಜ ಹಾರಿಸಬೇಕಾದ್ರೆ ಅದರದೇ ಆದಂಥ ನಿಯಮಗಳಿದೆ. ಆ ನಿಯಮನ ಗಾಳಿ ತೂರಿ ಇವರು ಇವತ್ತು ರಾಷ್ಟ್ರ ಧ್ವಜಕ್ಕೆ ಕಾಂಗ್ರೆಸ್ ಸರ್ಕಾರ ಅಪಮಾನ ಮಾಡಿದೆ. ಈಗೇನಣ್ಣ ಮುಂದೇನಣ್ಣ? ಅಣ್ಣ, ಅವ್ರು ರಾಷ್ಟ್ರೀಯ ಧ್ವಜ ಹಾರಿಸಬೇಕಾದ್ರೆ ಸಮಯ ಬೇಕಲ್ವಣ್ಣ? ಈಗ ಸಮಯ ಹಾರಿಸ್ಬೇಕು ಅಂತಂದ್ರೆ ಬೆಳಿಗ್ಗೆ ಹಾರಿಸ್ಬೇಕಾಗಿತ್ತು. ಇಲ್ಲ, ಅವರು ಯಾವಾಗ ಹನುಮ ಧ್ವಜ ಇಳಿಸಿದ್ರು ಬೆಳಿಗ್ಗೆ ಹಾರಿಸಿರೋ ಒಂದು ಸಹಜ. ನಾನು ಆಗ್ಲೇ ಹೇಳ್ತೀನಿ, 72 ವರ್ಷದ ಚೌಡೇಗೌಡ ಕೊಮ್ಮೇರಳ್ಳಿ ಅಂತ ಅನ್ಕೋತೀನಿ. 72 ವರ್ಷ. ಯಾವ ಟೈಮ್ ಆರಿಸ್ಬೇಕು, ಯಾವ ಟೈಮ್ ಇಳಿಸ್ಬೇಕು ಅಂತ ಒಬ್ಬ ರೈತ ಹೇಳ್ತಾನೆ. ಕನಿಷ್ಠ ಪರಿಜ್ಞಾನ. KPSC ಎಕ್ಸಾಮ್ ಬರ್ಕೊಂಡು KS ಆಗಿರೋ ತಹಶೀಲ್ದಾರು, ಪೊಲೀಸ್ ಆಗ್ಬೇಕಾದ್ರೆ ಇವೆಲ್ಲ ಎಕ್ಸಾಮ್ ಫೇಸ್ ಮಾಡಿ ಬಂದವ್ರಿಗೆ ಕನಿಷ್ಠ ಜ್ಞಾನ ಇಲ್ಲ, ಅಥವಾ ಯಾರ್ದೋ ಪ್ರೆಜರ್ ಒಳಗಾಗಿರ್ತಾರೆ. ಎರಡರಲ್ಲಿ ಒಂದು ಆಪ್ಷನ್. ಬಂದೆ ಅಲ್ಲಲ್ಲ ಅಣ್ಣ, ಏನೇನ್ ಮಾತಾಡ್ತೀಯ ಎಲ್ಲ ಹಾಕ, ನಾನು ಒಬ್ಬನೇ ತಲೆ ಕೆಡಿಸ್ಕೊಬೇಡ ಆ ವಿಚಾರದಲ್ಲಿ. ನಾನಿದ್ದೀನಿ ಅಲ್ಲಣ್ಣ, ನೋಡೋಣ ಇಲ್ಲಿ ಅಣ್ಣ 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 ಬರೋಣ ಇಲ್ಲಿ. ನೀವ್ ಹೇಳ್ದಲ್ಲಣ್ಣ, ತಿಂದಿದ್ದ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ ನನ್ನ ಕೈಲಿ. ಆಡದ್ನ ಜಯಿಸ್ಕೊತೀನಿ, ನಾನು ಹಾಕೇ ಆಗ್ತೀನಿ. ಎಸ್ ಹೇಳೋಣ. ಯಾವುದೇ ಕಾರಣಕ್ಕೂ ಸಹ ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮದ ಉಲ್ಲೇಖನೆಗೋಸ್ಕರ ಹಿಂದೂ ಸಮಾಜವನ್ನ ಕೆಣಕಿದೆ. ಆ ಪರಿಣಾಮನ ಮುಂದಿನ MP ಎಲೆಕ್ಷನ್ ತೋರಿಸ್ತೀವಿ. ಖಂಡಿತ ಹಿಂದೂ ಸಮಾಜ ಏನು ಅನ್ನೋದನ್ನ ಅವ್ರಿಗೆ ಪರಿಗಣಿಸ್ತೀವಿ. ಕಾಂಗ್ರೆಸ್ ಸರ್ಕಾರ ನಿರ್ಮೂಲ ಮಾಡೋದಂತೂ ಸತ್ಯ. ಬ್ರಿಟಿಷರು ಆಳ್ಬಿಟ್ಟು ಹೋದಂತ ದೇಶ. ಬ್ರಿಟಿಷರು ಹೊಡೆದಾಳೋ ನೀತಿ ಇತ್ತು. ಇವತ್ತು ಕಾಂಗ್ರೆಸ್ ಅವರು ಅದೇ ನೀತಿನ ಪಾಲಿಸ್ತಾ ಇದ್ದಾರೆ. ಹಿಂದೂಗಳನ್ನ ಹೊಡೆದಿ ಆಳುವಂತ ನೀತಿಗೆ ಈ ದಿನ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸರ್. ಎಸ್, ಫೈನಲ್ ವರ್ಡ್. ಏನು ವಿಷಯ ಇಷ್ಟೇ, ನಮ್ಮ ಮಂಡ್ಯ, ನಾನು ಮಂಡ್ಯದವನಾಗಿ ಪದೇ ನಾನು ಮಂಡ್ಯ ಅಂತ ಹೇಳ್ತೀನಿ ಇಷ್ಟೇ. ಮಂಡ್ಯದಲ್ಲಿ ಈ ಥರದ ಹೋರಾಟಗಳಿಗೆ ಸಾಧ್ಯ ಆಗಿರಲಿಲ್ಲ. ಕಾವೇರಿ ಹೋರಾಟ ಇಡೀ ಕರ್ನಾಟಕ, ಇಡೀ ದೇಶ ನೋಡೋದು. ರೈತರ ಹೋರಾಟ ಇಡೀ ರಾಜ್ಯ, ಇಡೀ ದೇಶ ನೋಡೋದು. ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ಮೂಡಲಬಾಗಿಲು ಆಂಜನೇಯ ಒಂದು ಸ್ವಲ್ಪ ಶ್ರೀರಂಗಪಟ್ಟಣ ಇಶ್ಯೂ, ಅದು ಹೋರಾಟ ಆಗ್ತಿದೆ, ಇಲ್ಲ ಅಂತಿರಲಿಲ್ಲ. ಇದು ಎರಡನೇ ಹೋರಾಟ, ದೊಡ್ಡ ಹೋರಾಟ ಆದರೆ ಇದು ಮಂಡ್ಯದಲ್ಲಿ ಫಸ್ಟ್ ಹೋರಾಟ ಹಂಗೆ ನೋಡೋದಾದರೆ. ಸೊ ಬಾವಟವನ್ನು ಇಳಿಸಿದ್ದು ಮತ್ತು ರಾಷ್ಟ್ರಧ್ವಜವನ್ನು ಆರಿಸುವ ಸಮಯದ ಪರಿಜ್ಞಾನ, ಅದು ಇಲ್ಲದ ಅಧಿಕಾರಿಗಳ ಆಕ್ರೋಶಕ್ಕೆ, ಮತ್ತು ಪ್ರತಿ ಹಳ್ಳಿಯಲ್ಲಿ ರಾಜಕೀಯ ಗೊತ್ತಿಲ್ಲದ ಹೆಂಗಸರು ಮಾತಾಡ್ಸಿದ್ರು. ನಮ್ಮ ದೇವರಪ್ಪ ರಾಮ, ನಮ್ಮ ಹನುಮ, ಬಾವುಟ ಆರಿಸಿದ್ರೆ ತಪ್ಪೇನು, ಯಾಕೆ ಇಳಿಸಿದ್ರು ಅಂತ ಕೇಳ್ತಾರೆ. ಸೊ ಇನ್ನೋಸೆನ್ಸು. ಕೆಲವರು ಇಲ್ಲಿ ರಾಜಕೀಯ ಮಾತಾಡ್ಬೋದು. ನಾನು ಅದನ್ನು ಹೇಳ್ತೀನಿ ನೇರವಾಗಿ, ಇವರು ರಾಜಕೀಯ ಮಾಡ್ತಾರೆ BJPಲಿ ಅಲ್ವಾ? BJPಲಿ ಅಲ್ಲ, ನಾನು ಬರ್ತೀನಣ್ಣ. ಆದರೆ ಹಳ್ಳಿಯ ಸಣ್ಣ ಮಕ್ಕಳು, ಹೆಂಗಸರು, ಮುದುಕರು ಕೂಡ ಮಾತಾಡ್ತಾರೆ ಮಾಡಿದ ತಪ್ಪು ಅಂತ. ಒಂದು 500 ಜನ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಕೆರಗೋಡಿಂದ ಮಂಡ್ಯ ಬರ್ಬೇಕಾರೆ. ಯಾರೊಬ್ರು ಇದು ಸರಿ ಅಂತ ಹೇಳಲ್ಲ, ಬಟ್ ಗಣಿಗ ರವಿಕುಮಾರ್ ಆ್ಯಂಡ್ ಚೆಲುವರಾಯ ಸ್ವಾಮಿ ಈ ವಿಚಾರದಲ್ಲಿ ಕೆಲವೊಂದು ವಿಷಯಗಳನ್ನ ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಅಂತ ಸಹಜವಾಗಿ ಅನಿಸುತ್ತೆ. ಆ್ಯಂಡ್ ಎರಡನೇದು, ಜಿಲ್ಲಾಡಳಿತ ಒಂದು ಸಮಸ್ಯೆ ಅಂದಾಗ ಶಾಂತಿ ಸಭೆ ಮಾಡ್ತಾರೆ. ಫಸ್ಟು ಶಾಂತಿ ಸಭೆ ಅಂದರೆ ಗಲಾಟೆ ಆಗ್ಬಿಟ್ಟಿರ್ತಾರೆ, ತಾಳ್ರಪ್ಪ ನಿಮ್ದೇನು ಅಂತ ಕೇಳ್ತಾರೆ. ಇಲ್ಲಿ ಶಾಂತಿ ಸಭೆ ಮಾಡೋಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಎಲ್ಲರೂ ಹಾಕಿ ಅಂತ ಹೇಳಿದವ್ರೆ. ಯಾರೊಬ್ಬರು ಇದನ್ನು ಹಾಕಬೇಡಿ ಅಂತ ಅಲ್ಲೆಲ್ಲ ಭಾಳ ಹೊತ್ತು ನಿಲ್ಸಾಗ್ಲೂ ಅಷ್ಟೇ ಯಾರು ಇದನ್ನು ಹಾಕಬೇಡಿ ಅಂತ ಹೇಳಿದವ್ರು ಕೆರಗೋಡಲ್ಲಿ ಇಲ್ಲ. ಯಾಕೆ ಹಾಕಿದ್ದೀರಿ ಇಳಿಸಿ ಅಂತ ಹೇಳಿದವ್ರಿಲ್ಲ. ಬಟ್ ಇದನ್ನು ಬೇರೆ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲೇನೋ ಇಂಪ್ಯಾಕ್ಟು, ಮತ್ತೊಂದೇನೋ ಇಂಪ್ಯಾಕ್ಟ್ ಅಂತ ಯಾರು ಹೇಳ್ತಿದ್ರು. ಅಲ್ಲೆಲ್ಲೋ ಯಾರನ್ನೋ ಓಲೈಕೆ ಮಾಡ್ತಾರೆ ಅಂತ. ಕೆರಗೋಡಲ್ಲಿ ಇವ್ರು ಬಾವುಟ ಆರಿಸಿದ್ರೆ ಅಲ್ಲೆಲ್ಲೋ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ರಾಜಕಾರಣ ಮಾಡೋದರದ್ದು ಯಾರಿಗಾರ ಇದ್ದರೆ ಅದು ಸರಿಯಿಲ್ಲ ಅಂತ ಹೇಳ್ತಾ, ಬಹುತೇಕ ಜನರ, ನಾನಾಗಲೇ ಹೇಳಿದೆ, ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ, ಇಲ್ಲಿ BJPಯವರು ಇದ್ದಾರೆ, JDS ಇದ್ದಾರೆ. ರಾಜಕಾರಣ ಮಾಡ್ಬೇಕಾದ್ರೆ ಬೇರೆ ಬಾವುಟ, ಧರ್ಮ ಅಂದಾಗ ನಮಗೆಲ್ಲ ಒಂದೇ ಬಾವುಟ ಅನ್ನೋದು ಇವರೆಲ್ಲರ ಅಭಿಪ್ರಾಯ. ಬಟ್ ಇದನ್ನು ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೆ ಶಾಸಕ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕು. ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೆಲ್ಲ ಆಗುತ್ತೆ ಅಂತ ಅವ್ರು ಅನ್ಕೊಂಡಿರಲ್ಲ ಅಂತ ಕಾಣುತ್ತೆ. ಬಟ್ ಇವರೆಲ್ಲ ಈಗ ಪ್ರತಿಭಟನೆನ ಮಾಡ್ತಾವ್ರೆ. ಈ ಫೈನಲ್ ನಿಮ್ಮ ನಿರ್ಧಾರ ಏನು ಎಲ್ರದು? ಬಾವುಟ ಆರಿಸ್ಬೇಕಾ? ಕರ್ನಾಟಕ TV ಕನ್ನಡಿಗರ ಧ್ವನಿ.